ಡಿಯರ್ ಸ್ಟೂಡೆಂಟ್ಸ್, ಕೆಲವೊಂದು ಎಕ್ಸಾಂಪಲ್ ಅನ್ನ ನೋಡಿದ್ರೆ ನಸ್ಟ್ ಈಕ್ವೇಶನ್ ಅನ್ನ ನಾವು ಯಾವ ರೀತಿ ಬರ್ಕೊಳ್ಳೋದು ಅಂತ. ಹೀಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ನಸ್ಟ್ ಈಕ್ವೇಶನ್ ಫಾರ್ ಜನರಲ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಫ್ ದಿ ಟೈಪ್ AA ಪ್ಲಸ್ BB ಗಿವ್ ರೈಸ್ ಟು CC ಪ್ಲಸ್ DD. ನೋಡಿ, ಸ್ಮಾಲ್ ಲೆಟರ್ ಅಲ್ಲಿ ಏನಿದೆಯಲ್ಲ ಅವೆಲ್ಲವೂ ಕೂಡ ನಂಬರ್ ಆಫ್ ಮೋಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಓಕೆ, ಹಿಯರ್ ಆಲ್ರೆಡಿ ಯು ನೋ ದಟ್ ಜನರಲಿ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ನಸ್ಟ್ ಈಕ್ವೇಶನ್ ಅನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಿದೀವಿ? ಇ ಸೆಲ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ NF ln concentration of product divided by concentration of reactants ಈ ತರ ಬರೀತಿದೀವಿ ಅಲ್ವಾ? ಓಕೆ, ಸೇಮ್ ಅದೇ ರೀತಿ ಬರ್ಕೋಣ. ಈ ಸೆಲ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಡಿವೈಡ್ ಬೈ NF ln ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ಯಾವುದು? ದಿಸ್ ಇಸ್ ಪ್ರಾಡಕ್ಟ್, ದಿಸ್ ಒನ್ ರಿಯಾಕ್ಟೆಂಟ್ ಗಿವ್ ರೈಸ್ ಟು ಪ್ರಾಡಕ್ಟ್. ಓಕೆ, ಪ್ರಾಡಕ್ಟ್ ಏನಿದೆ? ಸಿ ಇದೆ, ಕ್ಯಾಪಿಟಲ್ ಸಿ ಬರ್ಕೊಳ್ಳಿ. ಕಾನ್ಸಂಟ್ರೇಷನ್ ಆಫ್ ಸಿ ಇಲ್ಲಿ ಏನಿದೆಯಲ್ಲ ಸ್ಮಾಲ್ ಸಿ, ಅದನ್ನ ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಮಾಲ್ ಸಿ ಏನಾಗುತ್ತೆ? ನಂಬರ್ ಆಫ್ ಮೋಲ್ಸ್. ನಾನು ಹೇಳಿದ್ದೆ ಸ್ಮಾಲ್ ಲೆಟರ್ ಎಲ್ಲ ಕೂಡ ನಂಬರ್ ಆಫ್ ಮೋಲ್ಸ್ ಅನ್ನ ಹೇಳುತ್ತೆ. ಹಾಗಾಗಿ ಪವರ್ ಸಿ ಡಿವೈಡ್ ಬೈ, ನೋಡಿ ನೆಕ್ಸ್ಟ್ ಇನ್ನೇನಿದೆ? ಇಲ್ಲಿ DD ಇದೆ. ಕಾನ್ಸಂಟ್ರೇಷನ್ ಆಫ್ ಡಿ, ಇಲ್ಲಿ ಪವರ್ ಸ್ಮಾಲ್ ಡಿ ಡಿವೈಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಆಫ್ ಎ ಪವರ್ ಸ್ಮಾಲ್ ಎ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಬಿ ಪವರ್ ಸ್ಮಾಲ್ ಬಿ. ಓಕೆ, ದಿಸ್ ಇಸ್ ದಿ ನಸ್ಟ್ ಈಕ್ವೇಶನ್ ಫಾರ್ ದಿಸ್ ಈಕ್ವೇಶನ್. AA plus BB give rise to CC and then DD. ಓಕೆ, ಇದನ್ನ ನೀವು ಬರಿಬೇಕಾಗುತ್ತೆ. ಸ್ಕ್ವೇರ್ ಬ್ರಾಕೆಟ್ ಅನ್ನು ಏನಕ್ಕೆ ರೆಪ್ರೆಸೆಂಟ್ ಮಾಡ್ತೀವಿ? ಕಾನ್ಸಂಟ್ರೇಷನ್ ಟರ್ಮ್ ಅನ್ನ ಹೇಳೋದಕ್ಕೆ. ಪವರ್ ಅಲ್ಲಿ ನಾವ್ ಏನ್ ಬರೀತೀವಿ? ನಂಬರ್ ಆಫ್ ಮೋಲ್ಸ್ ಅನ್ನ ಹೇಳ್ತಕ್ಕಂಥದ್ದು. ಪವರ್ ಅಲ್ಲಿ ಏನ್ ಇಂಡಿಕೇಟ್ ಮಾಡ್ತೀವಲ್ಲ ಅದೆಲ್ಲ ಕೂಡ ನಂಬರ್ ಆಫ್ ಮೋಲ್ಸ್. ಓಕೆ, ಓಕೆ ನೋಡಿ, ಇಲ್ಲಿ ನಸ್ಟ್ ಈಕ್ವೇಶನ್ ಫಾರ್ 2Al plus 3Ni2 plus to give rise to 3Ni solid plus 2Al 3 plus aqueous ಅಂತ ಕೊಟ್ಟಿದ್ದಾರೆ. ನಿಮಗೆ ಜನರಲ್ ಇರತಕ್ಕಂಥದ್ದನ್ನ ಡೈರೆಕ್ಟ್ ಆಗಿ ಬರ್ಕೊಂಬಿಡಿ. ಏನಪ್ಪಾ ಇದು? ಈ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಆರ್ ಟಿ ಡಿವೈಡ್ ಬೈ NF ln concentration of products divided by concentration of reactants ಅಲ್ವಾ? ಈ ತರ ಬರ್ಕೊಂಡ್ವಿ. ಇದಾದ ನಂತರ ನೋಡಿ, ಇಲ್ಲಿ ಪ್ರಾಡಕ್ಟ್ ಯಾವ್ದಿದೆ? ದಿಸ್ ಒನ್ ಪ್ರಾಡಕ್ಟ್, ದಿಸ್ ಒನ್ ರಿಯಾಕ್ಟೆಂಟ್ ಅಲ್ವಾ? ದಿಸ್ ಒನ್ ರಿಯಾಕ್ಟೆಂಟ್, ದಿಸ್ ಒನ್ ಪ್ರಾಡಕ್ಟ್. ಬರಿತಾ ಹೋಗೋಣ. ಈ ಸೆಲ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಇದನ್ನ ಹಾಕೊಂಡ್ರೆ ಹಾಕೋಬಹುದು, ಡೈರೆಕ್ಟ್ ಆಗಿ ಈ ತರ ಇಂಡಿಕೇಟ್ ಮಾಡಿ. ಮೈನಸ್ ಆರ್ ಟಿ ಡಿವೈಡ್ ಬೈ NF ಅಂತ ಇದೆ. ಎನ್ ಅಂದ್ರೆ ಏನಪ್ಪಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್. ನೋಡಿ, ಇಲ್ಲಿ 2Al ಇದೆ. 2Al ಇಂದ ಏನಾಗ್ತಿದೆ? 2Al 3+ ಆಗ್ತಾ ಇದೆ. ಅಂದ್ರೆ Al ಇಂದ Al 3+ ಹೋಗ್ತಾ ಇದ್ರೆ 3 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ. ಕೋಎಫಿಷಿಯಂಟ್ ಎಷ್ಟಿದೆ? 2 ಇದೆ. 2 ಇಂಟು 3 ಎಷ್ಟಾಯ್ತು? 6 ಎಲೆಕ್ಟ್ರಾನ್. ಓಕೆ, ಇಲ್ಲಿ Ni2+ ಇರೋದು Ni ಆಗ್ತಾ ಇದೆ. Ni2+ ಇರ್ತಕ್ಕಂಥದ್ದು Ni ಆಗ್ತಾ ಇದೆ ಅಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಅಲ್ವಾ? 2 ಎಲೆಕ್ಟ್ರಾನ್ಸ್. ಬಟ್ ಕೋಎಫಿಷಿಯಂಟ್ ಎಷ್ಟಿದೆ? ಇಲ್ಲಿ 3 ಇದೆ. ಹಾಗಾಗಿ ಇಂಟು 3 ಮಾಡಿದ್ರೆ ಈಕ್ವಲ್ ಟು 6 ಎಲೆಕ್ಟ್ರಾನ್. ಓಕೆ, ಹಾಗಾದ್ರೆ ಅಲ್ಯೂಮಿನಿಯಂ ಕೂಡ 6 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ. ನಿಕಲ್ ಸಾಲಿಡ್ ಆಗೋದಕ್ಕೆ 6 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಿಕಲ್ 6 ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಳ್ತಾ ಇದೆ, ಅಲ್ಯೂಮಿನಿಯಂ 6 ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳ್ತಾ ಇದೆ. ಟೋಟಲಿ ಈ ರಿಯಾಕ್ಷನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ತಾ ಇದೆ? 6 ಎಲೆಕ್ಟ್ರಾನ್. ದಟ್ಸ್ ವೈ N we called as a number of electron involved in the reaction. Okay, that's why N ಅಂದ್ರೆ ಏನಂತ ತಗೊಂತೀವಿ? 6. F ln ಪ್ರಾಡಕ್ಟ್ ಏನಿದೆಯಪ್ಪ? ಪ್ರಾಡಕ್ಟ್ ಇಷ್ಟು ಕೂಡ ಪ್ರಾಡಕ್ಟ್.
ಓಕೆ, ಪ್ರಾಡಕ್ಟ್ ಅನ್ನು ನಾವು ಯಾವ ರೀತಿ ಬರ್ಕೋಬೇಕು ಹೇಳಿದ್ದೆ ಆಲ್ರೆಡಿ. ಫಸ್ಟ್ ಕಾನ್ಸಂಟ್ರೇಷನ್ ಆಫ್ ನಿಕಲ್ ಇದೆ. ಕಾನ್ಸಂಟ್ರೇಷನ್ ಆಫ್ ನಿಕಲ್ ಯಾವ ಸ್ಟೇಟ್ ಅಲ್ಲಿ ಇದೆ? ಸಾಲಿಡ್. ಕೋಎಫಿಷಿಯಂಟ್ ಎಷ್ಟಿದೆ? 3 ಬರೆಯೋಣ. ನೆಕ್ಸ್ಟ್ ಇಂಟು ಕಾನ್ಸಂಟ್ರೇಷನ್ ಆಫ್ Al3 ಪ್ಲಸ್. ಓಕೆ, ಎಷ್ಟು ಕೋಎಫಿಷಿಯಂಟ್? 2 ಇದೆ, ಅದನ್ನ ಪವರ್ ಅಲ್ಲಿ 2 ಬರೆಯೋಣ. ಯಾವ ಸ್ಟೇಟ್ ಅಲ್ಲಿ ಇದೆ? ಇದು ಏಕ್ವಿಯಸ್ ಸ್ಟೇಟ್ ಅಲ್ಲಿ ಇದೆ ಅಲ್ವಾ, ಹಾಗಾಗಿ ಏಕ್ವಿಯಸ್ ಅಂತ ಇಂಡಿಕೇಟ್ ಮಾಡಿದೀನಿ. ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತೆ. ರಿಯಾಕ್ಟೆಂಟ್ ಅಂದ್ರೆ ದಿಸ್ ಒನ್. ರಿಯಾಕ್ಟೆಂಟ್ ಏನಿದೆಯಪ್ಪ? Al. ಯಾವ್ದಿದೆ? ಸಾಲಿಡ್. ಕೋಎಫಿಷಿಯಂಟ್ ಎಷ್ಟಿದೆ? 2, ಪವರ್ ಅಲ್ಲಿ ಇಡೋಣ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ನಿಕಲ್ ಯಾವ ಸ್ಟೇಟ್ ಅಲ್ಲಿ ಇದೆ? ಏಕ್ವಿಯಸ್ ಸ್ಟೇಟ್ ಅಲ್ಲಿ ಇದೆ, ಹೌದಲ್ವಾ? ಏಕ್ವಿಯಸ್ ಸ್ಟೇಟ್ ಅಲ್ಲಿ ಇದೆ. ನಿಕಲ್ 2 ಪ್ಲಸ್. ಓಕೆ, ನಾನು ಹೇಳಿದ್ದೆ ಕಾನ್ಸಂಟ್ರೇಷನ್ ಆಫ್ ಪ್ಯೂರ್ ಸಾಲಿಡ್ ಇಸ್ ಯೂನಿಟಿ ಇಸ್ ಈಕ್ವಲ್ ಟು 1 ಅಂತ. ಪ್ಯೂರ್ ಸಾಲಿಡ್ ಯಾವ್ದಿದೆ ಇಲ್ಲಿ? ನಿಕಲ್ ಇದೆ, ಸಾಲಿಡ್. ಎಸ್ ಅಂದ್ರೆ ಸಾಲಿಡ್. ಅಲ್ಯೂಮಿನಿಯಂ ಸಾಲಿಡ್. ಇವೆರಡು ಕೂಡ 1 ಆಗುತ್ತೆ ಅಷ್ಟೇನೆ. 1 ಇಲ್ಲಿ 1 ಹಾಕಿದ್ರೆ 1 ಕ್ಯೂಬ್ ಹಾಕಿದ್ರೆ 1 ಇರುತ್ತೆ, ಇಲ್ಲಿ 1 ಸ್ಕ್ವೇರ್ ಹಾಕಿದ್ರೆ 1 ಇರುತ್ತೆ. ಓಕೆ, ರಿಮೈನಿಂಗ್ ಇರ್ತಕ್ಕಂಥದ್ದನ್ನ ಬರೆಯೋದು. ಓಕೆ, ಈ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ RT ಡಿವೈಡ್ ಬೈ 6F ಲ್ಯಾನ್. 1 ಕ್ಯೂಬ್ ಇದೆ, 1 ಕ್ಯೂಬ್ ಅಂತ ಬರ್ಕೊಂಡ್ವಿ ಅಂದ್ರೆ ಅದೇನು 1 ಅಂತಾನೆ ಕನ್ಸಿಡರ್ ಮಾಡೋದು. ರಿಮೈನಿಂಗ್ ಏನಿದೆ? Al3 ಪ್ಲಸ್ aqueous all to the power of 2 divided by here nickel 2 plus ಇದೆ, Al ಸಾಲಿಡ್ ಇದು ಕೂಡ 1 ಆಗುತ್ತೆ. ರಿಮೈನಿಂಗ್ ಇರೋದು Ni2 plus aqueous. ಓಕೆ, Ni2 plus ರಿಯಾಕ್ಟೆಂಟ್ all to the power of ಇಲ್ಲೇನಿದೆ 3 ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಕೂಡ 3. ಏನಕ್ಕೆ ಸರ್ 3 ಬರ್ದ್ರಿ? ಬಿಕಾಸ್ ಆಫ್ ಕೋಎಫಿಷಿಯಂಟ್ ಎಷ್ಟಿದೆ? ಇಲ್ಲಿ 3 ಇದೆ. ಅಲ್ಯೂಮಿನಿಯಂಗೆ ಕೋಎಫಿಷಿಯಂಟ್ ಎಷ್ಟಿದೆ? 2 ಇದೆ. ಅಲ್ಯೂಮಿನಿಯಂ 3 ಪ್ಲಸ್ ಗೆ. ಓಕೆ ಸರ್, ಹಾಗಾದ್ರೆ ನಾನು ಲ್ಯಾನ್ ಅನ್ನ ಲಾಗಿ ಕನ್ವರ್ಟ್ ಮಾಡಿ ಬರ್ಕೊಳ್ತೀನಿ ಅನ್ನೋದಾದ್ರೆ ಲ್ಯಾನ್ ಇಷ್ಟೇ ಬರೀಬಹುದು, ನೋ ಪ್ರಾಬ್ಲಮ್. ಇನ್ ಕೇಸ್ ನ್ಯಾಚುರಲ್ ಲಾಗ್ ಇಂದ ನಾನು ಲಾಗ್ ಬೇಸ್ 10 ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಹೇಳಿದ್ದೆ, ಈ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡ್ ಬೈ 6 ಅಷ್ಟೇ ಬರುತ್ತೆ. ಲ್ಯಾನ್ ಇರೋದು ಲಾಗ್ ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ ರಿಮೈನಿಂಗ್ ಇರೋದು ಸೇಮ್, Al3 ಪ್ಲಸ್ aqueous all to the power of 2 divided by Ni2 plus aqueous all to the power of 3. ಓಕೆ, ನೀವು ಲಾಗ್ ಅಲ್ಲಿ ಬರ್ಕೊಂತೀವಿ ಅಂದ್ರೆ ಈ ಈಕ್ವೇಶನ್ ಬರೀಬೇಕು, ಲ್ಯಾನ್ ಅಲ್ಲಿ ಬರ್ಕೊಂತೀವಿ ಅಂದ್ರೆ ಈ ಈಕ್ವೇಶನ್ ಬರೀಬೇಕು. ಇವೆರಡು ಕೂಡ ಕರೆಕ್ಟ್ ಜನರಲಿ ಕೇಳಿದಾಗ. ಓಕೆ, ಇನ್ ಕೇಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಟ್ 25 ಡಿಗ್ರಿ ಸೆಲ್ಸಿಯಸ್ ಆರ್ 298 ಕೆಲ್ವಿನ್ ಅಂತ, ಹಂಗೇನಾದ್ರು ಕೇಳಿದ್ರು ಅಂದ್ರೆ ಲಾಗ್ ಅಲ್ಲೇ ಬರೀಬೇಕು ನೀವು. ಹಂಗೇನಾದ್ರು ಮೆನ್ಷನ್ ಮಾಡಿಲ್ಲ ಅಂದ್ರೆ ಈಗ ಬದಲ ನಡೆಯುತ್ತೆ. ನೋಡಿ, ಅನದರ್ ಈಕ್ವೇಶನ್ ಇದೆ. ನೆಕ್ಸ್ಟ್ ಈಕ್ವೇಶನ್ ಫಾರ್ Zn ಸಾಲಿಡ್ ವರ್ಟಿಕಲ್ ಲೈನ್ Zn2 ಪ್ಲಸ್ ಡಬಲ್ ವರ್ಟಿಕಲ್ ಲೈನ್ HCl ವರ್ಟಿಕಲ್ ಲೈನ್ H2 ವರ್ಟಿಕಲ್ ಲೈನ್ ಪ್ಲಾಟಿನಂ. ಓಕೆ, ಇದು ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ದಿಸ್ ಒನ್ ಜಿಂಕ್ ಎಲೆಕ್ಟ್ರೋಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಇದು ಆನೋಡ್. ದಿಸ್ ಒನ್ ಕ್ಯಾಥೋಡ್. ಲೆಫ್ಟ್ ಸೈಡ್ ಅಲ್ಲಿ ಇರೋದು ಆನೋಡ್, ರೈಟ್ ಸೈಡ್ ಅಲ್ಲಿ ಇರೋದು ಕ್ಯಾಥೋಡ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರಿಯಾಕ್ಷನ್ ಹೇಗಿದೆ? ಜಿಂಕ್ ಏನಕ್ಕೆ ಕನ್ವರ್ಟ್ ಆಗ್ತಾ ಇದೆ ಅಂತಪ್ಪ? ಜಿಂಕ್ 2 ಪ್ಲಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. Zn ಸ್ಟೇಟ್ ಸಾಲಿಡ್. ಓಕೆ, ಇಲ್ಲಿ ಏನಾಗ್ತಾ ಇದೆ? H ಪ್ಲಸ್ ಇದೆ, ಇಲ್ಲಿ HCl ಅಂದ್ರೆ H ಪ್ಲಸ್ ಅಂತ ಇದು. H ಪ್ಲಸ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ? H2 ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ H ಪ್ಲಸ್ 2H ಪ್ಲಸ್ ತಗೊಳ್ಳೋಣ. ಯಾಕೆಂದ್ರೆ ಬಿಕಾಸ್ ಆಫ್ ಇಟ್ ಲಾಸ್ 2 ಎಲೆಕ್ಟ್ರಾನ್, it receives 2 electron to formation of H2. Okay, 2H plus give rise to here Zn2 plus aqueous solid ಇಂದ aqueous state ಗೆ ಹೋಗ್ತಾ ಇದೆ. ನೆಕ್ಸ್ಟ್ H2 ಇರೋದು ಪ್ಲಸ್ H2H ಪ್ಲಸ್ ಇರ್ತಕ್ಕಂಥದ್ದು ಏನಾಗುತ್ತೆ? ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಂಡ ತಕ್ಷಣ H2 ಇನ್ ದಿ ಫಾರ್ಮ್ ಆಫ್ ಗೇಷಿಯಸ್ ಈ ತರ ಆಗ್ಬಿಡುತ್ತೆ.
ಓಕೆ, ಈಗ ನಾನು ಎಲೆಕ್ಟ್ರೋ ಪೊಟೆನ್ಶಿಯಲ್ ಈ ಸೆಲ್ ನಾನು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಇದನ್ನ ಯಾವ ರೀತಿ ಮಾಡೋದು ನಾನು ಹೇಳಿದ್ದೆ ಆಲ್ರೆಡಿ. ಈ ಸೆಲ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ ಎನ್ ಎಫ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ divided by concentration of reactants alva, reactants. Okay, next E naught cell minus RT, n and the number of electron, ಎಷ್ಟು electron involve ಆಗ್ತಿರೋದು 2 electron, that's why 2f ln product ಏನಿದೆ concentration of product. Okay, ಪ್ಯೂರ್ ಗ್ಯಾಸ್ ಏನಾಗಿದೆ, ಪ್ಯೂರ್ ಸಾಲಿಡ್ ಪ್ಯೂರ್ ಗ್ಯಾಸ್ ಏನಾಗಿರ್ತದೆ, ಪ್ಯೂರ್ ಲಿಕ್ವಿಡ್ ಈಕ್ವಲ್ ಟು ಏನಾಗಿರುತ್ತೆ, ಓಕೆ, ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಪ್ರಾಡಕ್ಟ್ ಬರೆಯೋಣ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಆಫ್ Zn 2 ಪ್ಲಸ್ aqueous, ಓಕೆ, ಪ್ಲಸ್ ಇಲ್ಲೇನಿದೆ H2, ಕಾನ್ಸಂಟ್ರೇಷನ್ ಆಫ್ H2 gaseous type. ಓಕೆ, ನೆಕ್ಸ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಏನಿದೆ, ದಿಸ್ ಇಸ್ ರಿಯಾಕ್ಟೆಂಟ್, ದಿಸ್ ಇಸ್ ಪ್ರಾಡಕ್ಟ್ ಅಲ್ವಾ. ಓಕೆ, ರಿಯಾಕ್ಟೆಂಟ್ ಏನಿದೆ, ಕಾನ್ಸಂಟ್ರೇಷನ್ ಆಫ್ Zn ಸಾಲಿಡ್, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಹೋಲ್ ಟು ದ ಪವರ್ ಆಫ್ 2 ಅಂತ ಇಂಡಿಕೇಟ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಪ್ಯೂರ್ ಸಾಲಿಡ್, ಪ್ಯೂರ್ ಲಿಕ್ವಿಡ್, ಪ್ಯೂರ್ ಗ್ಯಾಸಿಯಸ್ ಏನಾಗಿರುತ್ತೆ 1 ಅಂತ ಇಂಡಿಕೇಟ್ ಮಾಡಿದ್ದೆ ನೋಡಿ. H2 ಇದೆಯಲ್ಲ ಇದು 1 ಆಗುತ್ತೆ, ಇದು ಜಿಂಕ್ ಸಾಲಿಡ್ ಇದೆಯಲ್ಲ 1 ಆಗುತ್ತೆ. ರಿಮೈನಿಂಗ್ ಏನ್ ನೋಡ್ಕೊಳ್ಳುತ್ತೆ, ಇ ನಾಟ್ ಸೆಲ್ ಮೈನಸ್ ಆರ್ ಟಿ divided by 2f ln concentration of Zn 2 plus aqueous divided by concentration of H plus whole to the power of 2. Okay, in case log ಗೆ ಕನ್ವರ್ಟ್ ಮಾಡಿದ್ರೆ ಇದು ನ್ಯಾಚುರಲ್ ಲಾಗ್ ಅಲ್ಲಿ ಇದೆ, ಕನ್ವರ್ಟೆಡ್ ಇಂಟು ಲಾಗ್ ಬೇಸ್ 10, E naught cell minus 0.0591 divided by 2f log concentration of Zn 2 plus aqueous state divided by concentration of H plus to the power of 2. Each cell at 298 Kelvin or 25 degree Celsius. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಮಿಸ್ ಮಾಡಿದೆ, 2f ಬರಲ್ಲ, ಎಫ್ ಕೂಡ ಆಲ್ರೆಡಿ ಏನಾಗಿರುತ್ತೆ ಕ್ಯಾಲ್ಕುಲೇಷನ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಓನ್ಲಿ 2 ಮಾತ್ರ ಹೇಳ್ಕೊಳುತ್ತೆ. ಓಕೆ, ದಿಸ್ ಇಸ್ 0.059 ಡಿವೈಡ್ ಬೈ 2. ಯಾವಾಗ ಲ್ಯಾನ್ ಇಂದ ಲಾಗಿ ಕನ್ವರ್ಟ್ ಮಾಡಿದಾಗ ಇಷ್ಟು ವ್ಯಾಲ್ಯೂಸ್ ಹೋಗುತ್ತೆ.